ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪ್ರಕಾಶ ಶಿವಪ್ಪ ಮತಿವಾಡೆ, ನಿವೃತ್ತ ಸಹ ಸಂಶೋಧನಾ ನಿರ್ದೇಶಕರು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ನಮಸ್ಕಾರ ಶ್ರೋತೃ ಬಾಂಧವರೇ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಎಂದಿನಂತೆ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ನಮ್ಮ ಶ್ರೋತೃ ಬಾಂಧವರೆಲ್ಲ ತುಂಬಾ ಪ್ರೀತಿಯಿಂದ ಸ್ಪಂದಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಸಾಕಷ್ಟು ಜನ ಉತ್ತರಗಳನ್ನ ಬರೆದು ಕಳಿಸ್ತಾ ಇದ್ದಾರೆ, ವಾಟ್ಸ್ಆಪ್ ಮುಖಾಂತರ ಆಗ್ಲಿ, ಪತ್ರ ಬರೆದಾಗ್ಲಿ, ಅಥವಾ ತಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರು ಕೂಡ ಆ ಸಮಸ್ಯೆಗಳನ್ನು ಕೂಡ ಪತ್ರದಲ್ಲಿ ಬರೆದು ನಿಮ್ಮನ್ನ ಕೇಳ್ತಾ ಇದ್ದಾರೆ. ಕೆಲವರಿಗೆ ತುಂಬಾ ಖುಷಿ ಆಗ್ತಿದೆ. ಈಗ ಬಹುಮಾನದ ದಿನ ಸಮೀಪ ಬರ್ತಾ ಇದೆ. ಜುಲೈ 12ನೇ ತಾರೀಕು ಬಹುಮಾನ ವಿತರಣೆ ಮತ್ತು ಮಹಾಮನೆಯ 20ನೇ ವಾರ್ಷಿಕೋತ್ಸವ. ಹಾಗಾಗಿ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಬಾಂಧವರು. ಸ್ವಾಮೀಜಿ, ನಾವು ಇಷ್ಟು ದಿವಸ ಉಪಯುಕ್ತವಾದಂತಹ ಜರ್ನಿನೇ ಮಾಡ್ಕೊಂಡ್ವಿ. ಅದೇ ಈಗ ಧರ್ಮದ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ತಿಳಿತಾ ಧರ್ಮದ ಸಾಧನೆಗೆ ನಾವು ಮುಖ್ಯವಾಗಿ ಏನ್ ಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಸಾಧನೆ ಮಾಡ್ಬೇಕು ಅಂತಂದ್ರೆ ನಮ್ಮ ಶರೀರ ಗಟ್ಟಿಯಾಗಿರ್ಬೇಕು. ಶರೀರ ಸೌಖ್ಯ ತುಂಬಾನೇ ಮುಖ್ಯ ಆಗತ್ತೆ. ಶರೀರವನ್ನ ಹೇಗ್ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಕುರಿತಂಗ ಕೇಳಿದ್ರೆ ಇವತ್ತಿನ ಸಂಚಿಕೆಯಾದ ಸ್ವಾಮೀಜಿಯವರು ಏನ್ ಹೇಳ್ತಾರಂತ ಹೇಳಿ ತಿಳ್ಕೊಂಡ್ಬಿಡೋಣ. ಏನು, ಈಗ ಶ್ರೀ ಗುರು ಬಸವ ಮಹಾಮನೆ 22 ಸಂಚಿಕೆಗಳ ಕಾರ್ಯಕ್ರಮ ಮಾಡ್ತು. ಆಮೇಲಿಂದ ಸಾವಿರಾರು ಜನರಿಗೆ ಉಪವಾಸ ಮತ್ತು ನಿಸರ್ಗೋಪಚಾರದ ಮೂಲಕ ಆರೋಗ್ಯ ಭಾಗ್ಯವನ್ನು ಕೊಡ್ತು 25 ವರ್ಷಗಳಲ್ಲಿ. ಇದಕ್ಕೆಲ್ಲ ಮೂಲ ಪ್ರೇರಣೆ ಅಂತಂದ್ರೆ ಕರ್ನಾಟಕ ಗಾಂಧಿ ಅಂತ ಕರೀತಾರ ಅವ್ರಿಗೆ, ಹರ್ಡೇಕರ್ ಮಂಜಪ್ಪನವರು. ಅವರು ಸುಮಾರು 100 ವರ್ಷದ ಹಿಂದೆ ಒಂದು ಪುಸ್ತಕ ಬರೆದಿದ್ದಾರೆ, ಆರೋಗ್ಯ ಜೀವನ ಅಂತ ಹೇಳ್ಬಿಟ್ಟು. ಆ ಆರೋಗ್ಯ ಜೀವನ ಪುಸ್ತಕನೇ ನನಗೆ ಇಷ್ಟೆಲ್ಲ ಪ್ರೇರಣೆ ಕಾರಣ ಆಗಿದ್ದು. ಇದೊಂದು ಮುಖ್ಯ ವಿಷಯವಾಗಿ ತಗೊಳ್ಬಹುದು. ನಾನ್ ಮೊದಲು ಬಸವಣ್ಣವ್ರ ಬಗ್ಗೆ, ಮಹಾದೇವಕ್ಕನವ್ರ ಬಗ್ಗೆ, ಅಲ್ಲಮ ಪ್ರಭುಗಳ ಬಗ್ಗೆ ಪ್ರವಚನ ಮಾಡ್ತಾ ಇದ್ದೆ ತಿಂಗಳಾನ್ಗಟ್ಲೆ. ಹೌದು, ಇದೆಷ್ಟೆಲ್ಲ ಪ್ರವಚನ ಮಾಡಿ ನಮ್ಮ ಆರೋಗ್ಯನ ಚೆನ್ನಾಗಿಲ್ದೆ ಹೋದ್ರೆ ಅವರು ಹಾಗೆ ಸಾಧನೆ ಮಾಡಿದ್ರು, ಇವ್ರು ಹೀಗೆ ತ್ಯಾಗ ಮಾಡಿದ್ರು ಅಂತ ಹೇಳ್ತೀವಿ ಅಷ್ಟೇನೆ. ಆದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಬರೋದು ಯಾವಾಗ ಅಂತ ಹೇಳಿ ಆಲೋಚನೆ ಬಂತು. ಅದಕ್ಕೋಸ್ಕರ ಹುಡುಕ್ತಾ ಇದ್ದೆ ನಾನು. ಹಾಗೆ ಹುಡುಕುವಾಗ ನನಗೆ ಸಿಕ್ಕಿದ್ದೆ ಆರೋಗ್ಯ ಜೀವನ, ಹರ್ಡೇಕರ್ ಮಂಜಪ್ಪನವರು. ಅದರಲ್ಲಿ ಒಂದು ಶ್ಲೋಕವನ್ನ ಹೇಳ್ತಾರೆ ಅವರು, ಭಾವಪ್ರಕಾಶ ಅನ್ನುವಂತ ಗ್ರಂಥದಿಂದ ತಗೊಂಡಿದ್ದಾರೆ ಆ ಶ್ಲೋಕವನ್ನ. ಧರ್ಮಾರ್ಥ ಕಾಮ ಮೋಕ್ಷಾಣಂ ಮೂಲ ಮುಕ್ತಂ ಕಲೇವರಂ ತಚ್ಚ ಸರ್ವಾರ್ಥ ಸಂಸಿದ್ಧೈ ಭವೇದ್ಯದಿ ನಿರಾಮಯಂ. ಆ ಶ್ಲೋಕದ ಪೂರ್ಣ ಪಾಠ. ಅದರ ಅರ್ಥ ಹೀಗಿದೆ: ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನ ಸಾಧಿಸೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಶರೀರ. ಆದ್ದರಿಂದ ಅದು ಆರೋಗ್ಯವಾಗಿರ್ಬೇಕು, ನಿರಾಮಯಂ ಅಂದ್ರೆ ತೊಂದರೆ ರಹಿತವಾಗಿರ್ಬೇಕು. ತಚ್ಚ ಸರ್ವಾರ್ಥ ಸಂಸಿದ್ಧೈ, ಅದರಿಂದನೇ ನಾವು ಸರ್ವ ಸಿದ್ಧಿಗಳನ್ನು ಪಡ್ಕೊಳ್ಳೋದು. ಇವತ್ತೊಬ್ಬ ಭೋಗಿ ಆಗ್ಲಿ, ಯೋಗಿ ಆಗ್ಲಿ, ಕೈಗಾರಿಕೋದ್ಯಮಿ ಆಗ್ಲಿ, ವಿಜ್ಞಾನಿ ಆಗ್ಲಿ, ರಾಜಕಾರಣಿ ಆಗ್ಲಿ, ಯಾರಿಗೆ ಅದು ಶರೀರವೇ ಮುಖ್ಯ. ಶರೀರ ಇಲ್ಲ ಏನಿಲ್ಲ, ಶರೀರ ಇಲ್ಲ ಆತ್ಮದ ಅಸ್ತಿತ್ವಕ್ಕೆ ಬೆಲೆನೇ ಇಲ್ಲ. ಪರಮಾತ್ಮ ಎಲ್ಲ ಕಡೆ ಅಡ್ಕೊಂಡಿದ್ದಾನೆ, ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ, ಹೌದು. ಆದ್ರೆ ಶರೀರ ಬರಲಿಲ್ಲ ಅಂದ್ರೆ ಪರಮಾತ್ಮನ ಅಸ್ತಿತ್ವಕ್ಕೆ ಅರ್ಥವೇ ಇಲ್ಲ. ಆದ್ರಿಂದ ಶರೀರವೇ ಬಹಳ ಮುಖ್ಯ ಅಂತ ಹೇಳ್ತಾರೆ.
ಈ ಶರೀರವನ್ನ ನಾವು ಆರೋಗ್ಯವಾಗಿ ಇಟ್ಕೊಳ್ಬೇಕು. ಅದಕ್ಕೆ ಹರ್ಡೇಕರ್ ಮಂಜಪ್ಪನವರು ಬಹಳ ಗಮನ ಕೊಟ್ಟಿದ್ದಾರೆ. ತಾಯಿ ಮಕ್ಕಳಿಗೆ ಬುದ್ಧಿ ಹೇಳಿದಾಗ ಹೇಳ್ತಾರ ಶರೀರ ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ರೆ. ನಮ್ ದೇಶದಲ್ಲಿ ಬಹಳ ವರ್ಷಗಳಿಂದ ಏನಾಗ್ಬಿಡ್ತು ಅಂದ್ರೆ, ಶರೀರ ಅಂತಂದ್ರೆ ಇದು ಮಾಯೆ ಅಥವಾ ನೀರ ಮೇಲಿನ ಗುಳ್ಳೆ, ಇದೇನು ದುಃಖದ ಆಗರ, ಆಮೇಲೆ ವಿಕಾರಗಳ ಸಾಗರ. ಅದಕ್ಕೆ ಇದನ್ನ ಅಲಕ್ಷ್ಯ ಮಾಡ್ಬೇಕು, ಆಮೇಲೆ ತಪಸ್ಸು ಮಾಡಿ ಇದನ್ನ ದಂಡಿಸ್ಬೇಕು, ದೇಹನ ದಂಡಿಸ್ಬೇಕು. ಅದು ವಿಪರೀತಕ್ಕೆ ಹೋಗ್ಬಿಡ್ತು. ಯಾವುದೇ ಆಗ್ಲಿ ವಿಪರೀತಕ್ಕೆ ಹೋದ್ರೆ ಅದರಿಂದ ಅಪಾಯ ಇದೆ. ಅತಿಯಾದ್ರೆ ಅಮೃತನ ವಿಷ ಅಂತ ಹೇಳ್ತಾರಲ್ಲ, ಹಾಗೆ ಈ ಶರೀರವನ್ನು ಕೂಡ ಬಹಳ ಬಳಲಿಸಬಾರ್ದು. ಹಾಗಂತ ಹೇಳಿ ಬಹಳ ಕೊಬ್ಬಿಸ್ಲೂಬಾರ್ದು. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಪ್ರವಚನದಲ್ಲಿ ಅಥವಾ ಮಾತನಾಡುವಾಗ, ಈ ಶರೀರವನ್ನ ಒಂದು ವೀಣೆಗೊಳಿಸ್ತಾರೆ. ಬಸವಣ್ಣವರು ಕೂಡ ಹೇಳ್ತಾರೆ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತೀಸ ರಾಗವ ಹಾಡಯ್ಯ, ಉರದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ಗೌತಮ ಬುದ್ಧರು ಸಾಧನೆ ಮಾಡುವಾಗ್ಲೂ ಕೂಡ ಅದನ್ನೊಂದು ವೀಣೆಗೆ ಹೋಲಿಕೆ ಕೊಡ್ತಾರೆ. ವೀಣೆಗೆ ಅದನ್ನ ತುಂಬಾ ಬಿಗಿ ಮಾಡಿದ್ರೆ ತಂತಿ ಹರಿದೋಗ್ಬಿಡ್ತಾರೆ, ಆವಾಗ್ಲೂ ಸ್ವರ ಹೊರಡೋದಿಲ್ಲ. ಹಾಗಂತೇಳಿ ಲೂಸ್ ಬಿಟ್ಬಿಟ್ರೆ ಆವಾಗ್ಲೂ ಸಂಗೀತ ಹೊರಡೋದಿಲ್ಲ. ಅದನ್ನ ಹದವಾಗಿ ಶ್ರುತಿ ಮಾಡ್ಬೇಕು. ಹಾಗೆ ಈ ಶರೀರವನ್ನ ಅತಿಯಾಗಿ ಬಳಸಿದ್ರು ಕೂಡ ಅದನ್ನ ಯೋಗ ಅಥವಾ ಸುಜ್ಞಾನ ಹೊರಡೋದಿಲ್ಲ ಅತಿಯಾಗಿ ಬಳಸಿದ್ರೆ. ಹಾಗಂತೇಳಿ ಭೋಗದಲ್ಲಿ ಅತಿಯಾಗಿ ಸ್ವೇಚ್ಛಾಚಾರ ಬಿಟ್ಬಿಟ್ರೆ ಅದರಿಂದನೂ ಏನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಶರೀರವನ್ನ ಹಿತವಾಗಿ ಮಿತವಾಗಿ ಪಳಗಿಸ್ಬೇಕಾಗ್ತದೆ. ಪಳಗಿಸೋದು ಒಳ್ಳೆ ಶಬ್ದ ಅಂದ್ರೆ ಹೊಂದಿಸಿಕೊಳ್ಳೋದು ಅಥವಾ ಪಳಗಿಸೋದು. ಈ ಕಾರಣದಿಂದ ಪುರುಷಾರ್ಥಗಳು ಈ 4 ಮೊದಲೇ ಹೇಳಿದ್ನಲ್ಲ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಒಬ್ಬ ಮನುಷ್ಯ ಅವನು ಪರಿಪೂರ್ಣನಾಗಬೇಕಾದ್ರೆ 4 ಪುರುಷಾರ್ಥಗಳನ್ನು ಸಾಧಿಸಬೇಕು ಅಂತ ಹೇಳಿ, ಅದಕ್ಕೆ ಮೂಲ ಬೇಕಾಗಿರ್ತಕ್ಕಂಥ ಕಲೆಯವರ ಅಥವಾ ಕಳೆಬರ, ತದ್ಭವ ತತ್ಸಮ. ಹಾಗೆ ಆ ಕಳೆಬರ ಬೇಕು, ನಮ್ಗೆ ಶರೀರ ಬೇಕು. ಅದಕ್ಕೆ ಹರ್ಡೇಕರ್ ಮಂಜಪ್ಪನವರು ಹೇಳೋದು, ಇದನ್ನು ಚೆನ್ನಾಗಿ ಇಟ್ಕೊಳ್ಬೇಕಪ್ಪ. ನೀವು ಶರೀರಕ್ಕೆ ಅಗತ್ಯವಾದಂತ ಬಟ್ಟೆನ ಚೆನ್ನಾಗಿ ಹೊಲಿಸ್ಕೊಳ್ತೀರಾ, ಆಭರಣಗಳನ್ನ ಚೆನ್ನಾಗಿ ಮಾಡಿಸ್ಕೊಳ್ತೀರಾ, ಆಮೇಲಿಂದ ಅಡಿಗೆ ಮಾಡ್ಕೊಳ್ತೀರಾ, ಎಲ್ಲ ಸರಿ. ಆದ್ರೆ ಶರೀರದ ಕಡೆ ಗಮನ ಕೊಡಲ್ಲ ಒಬ್ಬೊಬ್ರು. ಅಂದ್ರೆ ಅದು ಯಾವಾಗ ಮಲಗ್ಬೇಕು, ಯಾವಾಗ ಎದ್ದಳಿಸ್ಬೇಕು, ಅದಕ್ಕೆ ಹೇಗೆ ನಾವು ಸಂಸ್ಕಾರ ಕೊಡ್ಬೇಕು, ಅದನ್ನ ತುಂಬಾ ಜನ ಗಮನ ಕೊಡಲ್ಲ. ಅದ್ರ ಕಡೆ ಗಮನ ಕೊಡ್ಬೇಕು. ಆ ಕಾರಣಕ್ಕೆ ಶರಣರು ಹೇಳಿದ್ರು, ಶರೀರ ಅನ್ನೋದು ಒಂದು ದೇವಾಲಯ ಇದ್ದ ಹಾಗೆ. ಬಸವಣ್ಣವ್ರು ಹೇಳ್ತಾರೆ, ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಣಸವಯ. ಅಂದ್ರೆ ಕಾಲು ಅನ್ನುವಂಥದ್ದು ಕಂಬ ಇದ್ದ ಹಾಗೆ, ದೇಹನೇ ದೇಗುಲ. ಕಾಳಿದಾಸರು ಪ್ರಾಚೀನ ಕವಿಕುಲ ಗುರು ಕಾಳಿದಾಸ್ ಕೂಡ ಹೇಳ್ತಾರೆ ಏನಂದ್ರೆ, ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಅಂದ್ರೆ ಶರೀರವೇ ಮುಖ್ಯ, ಏನಕ್ಕೆ? ಧರ್ಮ ಸಾಧನೆಗೆ. ಆದ್ರಿಂದ ಈ ಶರೀರವನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಆಮೇಲೆ ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಶರೀರವೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನನ್ನದು ಶರೀರ, ಇವೆರಡಕ್ಕೂ ವ್ಯತ್ಯಾಸ ಇದೆ. ನಾನೇ ಶರೀರ ಅನ್ನೋದು ಬೇರೆ, ನನ್ನದು ಶರೀರ ಅನ್ನೋದು ಬೇರೆ. ಈಗ ನೀವು ಒಂದ್ ಮನೆ ಕಟ್ಸ್ಕೊಂಡಿದ್ದೀರಾ, ಮನೆ ನೀವಲ್ಲ. ಮನೆ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಅದನ್ನ ಕಸ ಹೊಡಿತೀರಾ, ಸಾರಿಸ್ತೀರಾ, ಅದಕ್ಕೆ ಸಿಕ್ಕಲ್ಲಿ ಮೊಳೆ ಹೊಡೆಯೋದಿಲ್ಲ. ಆಮೇಲಿಂದ ನೀವು ಎಲ್ಲಾದ್ರೂ ಊರ್ಗ್ ಹೋಗ್ಬೇಕಾದ್ರೂ ಕೂಡ ಮನೇನ 15 ದಿವಸ ಗಟ್ಲೆ ಸುಮ್ನೆ ಬಿಡಲ್ಲ. ಯಾರು ಒಬ್ರು ಇರಿಸಿ, ಇಲ್ಲ ಮನೆ ಸ್ವಚ್ಛ ಮಾಡ್ಕೊಂತ ಇರ್ಲಿ. ಈ ತರ ಮನೆಯನ್ನು ನಾವ್ ಹೇಗೆ ಜೋಪಾನ ಮಾಡ್ತೀವೋ, ಸಂರಕ್ಷಣೆ ಮಾಡ್ತೀವೋ, ಹಾಗೆ ಈ ಶರೀರ ಅನ್ನುವಂಥದ್ದು ನನ್ನ ಸಾಧನ. ನನ್ನ ಉದ್ಧಾರಕ್ಕಾಗಿ ಆತ್ಮೋದ್ಧಾರ ಮಾಡ್ಕೊಳ್ಳಿ ಅಥವಾ ಕಲೆ, ವಿಜ್ಞಾನ ಏನನ್ನೇ ಸಾಧಿಸ್ಬೇಕಾದ್ರೂ ಕೂಡ ಶರೀರ ಬೇಕೇ ಬೇಕು. ಆದ್ರಿಂದ ಶರೀರವನ್ನ ಚೆನ್ನಾಗಿಟ್ಕೊಳ್ಬೇಕು. ಶರೀರವನ್ನ ಚೆನ್ನಾಗಿಟ್ಕೊಳ್ಬೇಕು ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಶರೀರಕ್ಕೆ ಕೆಲವು ಮಿತಿಗಳಿದಾವೆ, ಕೆಲವು ಪ್ಲಸ್ ಪಾಯಿಂಟ್ಸ್ ಮೈನಸ್ ಪಾಯಿಂಟ್ಸ್ ಅಂತೀವಲ್ಲ, ಅವೆರಡೂ ಇರ್ತವೆ. ಅದರ ಸಬಲತೆಗಳು ಇದೆ, ದೌರ್ಬಲ್ಯಗಳು ಇದೆ. ಅದನ್ನ ಅರ್ಥ ಮಾಡ್ಕೊಂಡು ಆ ಸಬಲತೆಗಳನ್ನ ಪ್ರೋತ್ಸಾಹ ಮಾಡ್ಕೋಬೇಕು, ಹೆಚ್ಚು ಮಾಡ್ಕೊಳ್ಬೇಕು. ದೌರ್ಬಲ್ಯಗಳನ್ನ ಮೆಟ್ಟಿ ನಿಲ್ಬೇಕು. ಇದು ಪ್ರತಿಯೊಬ್ರು ಮಾಡ್ಬೇಕಾದದ್ದು. ಆದ್ರಿಂದ ಆ ಶರೀರವನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಶರೀರವನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಮೊಟ್ಟ ಮೊದಲನೇ ಸಾಧನ ಶರೀರವನ್ನ ಅರ್ಥ ಮಾಡ್ಕೊಳ್ಳಿ, ಮತ್ತು ಶರೀರದ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳಿ. ಶರೀರ ನಾವಲ್ಲ, ಆದ್ರೆ ಶರೀರ ನನ್ನದು. ಈ ಉದಾಹರಣೆಗೆ, ಈಗ ನನಗ್ ತಲೆ ನೋಯ್ತಾ ಇದೆ, ನಾನೇ ತಲೆ ಅನ್ನಲ್ಲ ಅಲ್ವಾ? ನನ್ನ ಕಾಲು, ನನ್ನ ಕೈ, ಕೊನೆಗೆ ಹೃದಯನೂ ಕೂಡ ನಾನೇ ಹೃದಯ ಅಂತ ಯಾರು ಹೇಳಲ್ಲ, ನನ್ನ ಹೃದಯ ಅಲ್ವಾ? ಅಂದ್ರೆ ಇಲ್ಲಿ ನನ್ನ ಯಾರು ಅಥವಾ ನಾನು ಯಾರು? ಆತ್ಮ. ನನ್ನದು ಶರೀರ, ಇದಕ್ಕೆ ಕಾರಣೀಭೂತವಾದದ್ದು ಆತ್ಮ. ಆ ಆತ್ಮ ಹೇಗಪ್ಪ ಅಂತಂದ್ರೆ, ಶರೀರ ಮತ್ತು ಆತ್ಮ ಸಾಧನೆ ಒಂದು ಹೋಲಿಕೆ ಕೊಡ್ಬೋದು. ಈಗ ನೀವು ಬಂಗಾರ ಬಹಳ ಪ್ರೀತಿ ಎಲ್ರಿಗೂ, 1 ಲಕ್ಷ ರೂಪಾಯಿ ಆದ್ರೂ ಬಿಡುವಲ್ರು ಜನ
ಅಂದ್ರೆ ಅಷ್ಟು ಪ್ರೀತಿ ಬಂಗಾರದ ಬಗ್ಗೆ. ಬಂಗಾರನ ಯಾವ್ದ್ರಿಂದ ತೆಗಿತಾರೆ? ಕಲ್ಲನ್ನ ಕೊಟ್ಟಿ ಪುಡಿ ಮಾಡಿ ಸೋಸಿ ಅದರಿಂದ ಬಂಗಾರ ತೆಗಿತಾರೆ. ಹಾಗೆ ಈ ಶರೀರ ಅನ್ನುವಂಥದ್ದು ಬಂಗಾರದ ಗಣಿ. ಅದನ್ನ ಸಂಸ್ಕಾರ ಕೊಟ್ಟು ಕುಟ್ಟಿ ಅದರಿಂದ ಆತ್ಮ ಅನ್ನೋ ಬಂಗಾರ ತೆಗಿಬೇಕು. ಅಧ್ಯಾತ್ಮ ಶಕ್ತಿ ಅದನ್ನೇ. ಆತ್ಮ ಅನ್ನೋ ಬಂಗಾರವನ್ನು ತೆಗೆದವರು ಈ ಜಗತ್ತಿನಲ್ಲಿ ಮಹಾತ್ಮರಾಗ್ತಾರೆ, ಅವರು ಸಂತರಾಗ್ತಾರೆ, ಶರಣರಾಗ್ತಾರೆ. ಅದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಂದ್ರೆ, ಏನು ದೈವಿ ಪಥದ ಕಡೆಗೆ ಸಾಗಬೇಕಾದ್ರೆ ಈ ಶರೀರ ಅನ್ನುವಂತ ಬಂಗಾರದ ಗಣಿ ಇದು. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಕಲ್ಲೊಳಗೆ ಹೊನ್ನುಂಟು, ಹಾಲೊಳಗೆ ತುಪ್ಪ ಉಂಟು, ಜಲದೊಳಗೆ ಅಗ್ನಿ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿಹನು. ಈ ಶರೀರದೊಳಗಡೆ ಶಿವ ಇದ್ದಾನೆ, ಆತ್ಮ ಇದೆ. ಆತ್ಮ ಪರಮಾತ್ಮನ ಅಂಶ. ಅದನ್ನ ತೆಗಿಬೇಕಾದ್ರೆ ಸಂಸ್ಕಾರ ಕೊಡ್ಲೇಬೇಕು. ಅದಕ್ಕೆ ನಮ್ಮ ಈ ಒಟ್ಟು ಎಲ್ಲಾ ಸಂಚಿಕೆಗಳ ಉದ್ದೇಶ ಇದೆ. ಪ್ರಾರಂಭದಿಂದ ಇವತ್ತಿನವರೆಗೆ ನಾವು ಇಲ್ಲಿ ಕಲಿತಕ್ಕಂಥದ್ದೇನಪ್ಪಾ ಅಂತಂದ್ರೆ, ಶರೀರವನ್ನ ಹೇಗಿಟ್ಕೊಳ್ಬೇಕು, ಮನಸ್ಸನ್ನ ಹೇಗಿಟ್ಕೊಳ್ಬೇಕು. ಶರೀರ ಮನಸ್ಸು ಚೆನ್ನಾಗಿರ್ಬೇಕಾದ್ರೆ ಪರಿಸರ ಚೆನ್ನಾಗಿರ್ಬೇಕು, ಪರಿಸರ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು. ಹೀಗೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಆದ್ರಿಂದ ಶರೀರವನ್ನ ನಾವು ಚೆನ್ನಾಗಿಟ್ಕೊಳ್ಳೋದ್ರ ಕಡೆಗೆ ಗಮನ ಹರಿಸ್ಬೇಕು. ಇದೇ ಶರೀರದ ಮಹತ್ವ. ಕೇಳಿದ್ರಲ್ಲ ಕೇಳಿದ್ರೆ, ಶರೀರದ ಮಹತ್ವ ಏನು, ಶರೀರವನ್ನ ನಾವು ಯಾಕೆ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ತಿಳಿಸಿದ್ರು. ಈಗ 21ನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನವನ್ನು ಗೆದ್ದವ್ರು ಯಾರು ಅಂತ ಹೇಳಿ ತಿಳ್ಕೊಳ್ಳುವಂತಹ ಸಮಯ. ಆದ್ರೆ ಮೊದಲಿಗೆ 23ನೇ ಸಂಚಿಕೆ ಏನಿವತ್ತು ಪ್ರಸಾರ ಆಯ್ತು, ಈ ಸಂಚಿಕೆಯ ಪ್ರಶ್ನೆಯನ್ನ ತಿಳ್ಕೊಂಡ್ ಬಿಡೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳುವರೆ ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ಈ ವಾರದ ಪ್ರಶ್ನೆ, 4 ಪುರುಷಾರ್ಥಗಳನ್ನು ಸಾಧಿಸಲು ಶರೀರದ ಅಗತ್ಯ ಹೇಳುವಂತ ಶ್ಲೋಕ ಯಾವುದು? ಆ ಶ್ಲೋಕವನ್ನು ಯಾವ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ? ಪ್ರಶ್ನೆ ಇನ್ನೊಮ್ಮೆ, 4 ಪುರುಷಾರ್ಥಗಳನ್ನು ಸಾಧಿಸಲು ಶರೀರದ ಅಗತ್ಯ ಹೇಳುವ ಶ್ಲೋಕ ಯಾವುದು? ಆ ಶ್ಲೋಕವನ್ನು ಯಾವ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ? ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು. ಸಂಖ್ಯೆ 8073979683. ಕೇಳುಗರೆ, 21ನೇ ಸಂಚಿಕೆಯ ಪ್ರಶ್ನೆ, ಭೂಮಿಯ ಮೂಲ ಗುಣ ಗುರುತ್ವಾಕರ್ಷಣೆ. ಈ ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದವರು ಯಾರು? ಉತ್ತರ: ಸರ್ ಐಸಾಕ್ ನ್ಯೂಟನ್. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು: ಪ್ರಥಮ ಅದೃಷ್ಟಶಾಲಿಗಳು ಉಜ್ವಲಗೌಡ ಎ, 9ನೇ ತರಗತಿ ವಿದ್ಯಾರ್ಥಿ, ಚಿನ್ನೇಹಳ್ಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ದ್ವಿತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಶಿವಲಿಂಗಪ್ಪ ಮಲ್ಲಪ್ಪ ಭದ್ರೆ, ಮಾಗನಹಿಪ್ಪರಗಿ ಗ್ರಾಮ ಮತ್ತು ಅಂಚೆ, ಕಲಬುರಗಿ ಜಿಲ್ಲೆ. ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಸುನಂದ ಅಂಗಡಿ, ಲಕ್ಕಮ್ಮನಹಳ್ಳಿ, ಕೆಎಚ್ಬಿ ಕಾಲೋನಿ, ಧಾರವಾಡ. ವಿಜೇತರಿಗೆ ಅಭಿನಂದನೆಗಳು. ಕೇಳುಗರೆ, 22ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪ್ರಕಾಶ್ ಶಿವಪ್ಪ ಮತಿವಾಡೆ, ನಿವೃತ್ತ ಸಹ ಸಂಶೋಧನಾ ನಿರ್ದೇಶಕರು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳಿ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ
ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.